ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಾಣವನ್ನೇ ಪಣಕ್ಕಿಟ್ಟು ಖತರ್ನಾಕ್ ಕಳ್ಳನನ್ನ ಬಂಧಿಸಿದಂತಹ ಹೆಡ್ ಕಾನ್ಸ್ಟೇಬಲ್. ಖತರ್ನಾಕ್ ಕಳ್ಳ ಪೊಲೀಸರಿಗೆ ತಲೆನೋವಾಗಿದ್ದ. ಹಲವು ಕೇಸ್ಗಳಲ್ಲಿ ಆತ ಬೇಕಾಗಿದ್ದ. ಆತನಿಗೋಸ್ಕರ ಸಾಕಷ್ಟು ಕಡೆ ಹುಡುಕಾಟವನ್ನ ಕೂಡ ನಡೆಸಿದ್ರು. 32 ಕೇಸ್ಗಳಲ್ಲಿ ಬೇಕಾಗಿದ್ದಂತಹ ಮಂಜೇಶ್ ಅಲಿಯಾಸ್ 420 ಮಂಜೇಶ್. ಕೊರಟಗೆರೆ ಕ್ರೈಮ್ ಪೊಲೀಸ್ ದೊಡ್ಡ ಲಿಂಗಯ್ಯ ಅವರು ಇವತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ. ಅಲ್ಲಿ ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುತ್ತೆ. ಅದರಲ್ಲೇ ಇರುವಂಥ ಖತರ್ನಾಕ್ ಕಳ್ಳ 420 ಮಂಜ. ಆತ ಅಲ್ಲಿಗೆ ಬರ್ತಾನೆ ಅಂತ ಗೊತ್ತಾಗಿ ಕ್ರೈಮ್ ಕಾನ್ಸ್ಟೇಬಲ್ ಒಬ್ಬರು ಆತನನ್ನ ಹಿಡಿದುಕೊಳ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆದರೂ ಕೂಡ ಆತನನ್ನ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಕ್ರೈಮ್ ಕಾನ್ಸ್ಟೇಬಲ್ ದೊಡ್ಡ ಲಿಂಗಯ್ಯ ನೋಡಿ, ಎಷ್ಟೇ ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತನನ್ನ ಬಿಡೋದಿಲ್ಲ. ಆ ಬಳಿಕ ಅಲ್ಲೇ ಒಬ್ಬರು ಟ್ರಾಫಿಕ್ ಪೊಲೀಸ್ ಒಬ್ರು ಇರ್ತಾರೆ, ಮಹಿಳಾ ಪೊಲೀಸರೊಬ್ರು ಇರ್ತಾರೆ. ಅವರು ಬಂದಾಗ ನೋಡಿ ಅವ್ರನ್ನ ದೂಡ್ತಾನೆ. ಆ ಖತರ್ನಾಕ್ ಕಳ್ಳ ದೂಡ್ತಾನೆ ನೋಡಿ. ಅಲ್ಲಿ ಅವರು ಮುಂದೆಗಡೆ ಇಟ್ಕೊಳ್ತಾರೆ. ಆ ಟೈಮಲ್ಲಿ ಆ ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ತಳ್ತಾನೆ. ಆಗ ಅಲ್ಲೇ ಇದ್ದಂಥ ಹೋಮ್ ಗಾರ್ಡ್ ನೋಡಿ, ಇಲ್ಲಿ ಹೋಮ್ ಗಾರ್ಡ್ ಒಬ್ಬ ನಿಂತಿದ್ದಾನೆ. ಹೋಮ್ ಗಾರ್ಡ್ ಕೂಡ ಆತನ ಲಾಕ್ ಮಾಡ್ತಾನೆ. ಅಷ್ಟೊತ್ತಿಗೆ ಸಾರ್ವಜನಿಕರು ಸಿಗ್ನಲ್ ಅಲ್ಲಿ ನಿಂತಿರ್ತಾರೆ. ಎಲ್ಲರೂ ನೋಡಿ ಬಂದು ಕೊಡ್ತಾರೆ ಗುಸ್ಸಾ ನೋಡಿ ಅವನಿಗೆ. ಈ ಎಲ್ಲ ಘಟನೆ ಆಗಿದೆ ಎಲ್ಲಿ ಗೊತ್ತಾ? ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ನೋಡಿ. ಅಲ್ಲಿ ಸಿಗ್ನಲ್ ಅಲ್ಲಿ ನಿಮಗೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಕಾಣ್ತಾ ಇದೆಯಲ್ಲ, ಆ ಜೀಬ್ರಾ ಕ್ರಾಸಿಂಗ್ ಡೆಡ್ ಎಂಡ್ ಅಲ್ಲಿ ಇರೋದೇ ಆ ಒಂದು ಸದಾಶಿವನಗರ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಆತನನ್ನ ಲಾಕ್ ಮಾಡಿದ್ದಾರೆ. ಸಾರ್ವಜನಿಕರು ಹಿಗ್ಗಾಮುಗ್ಗಾ ಗುಸ್ಸಾ ಕೊಟ್ಟಿದ್ದಾರೆ. ಹೊಟ್ಟೆ ಮಂಜ ಅಂತ ಕೂಡ ಈತ ಖ್ಯಾತಿಯನ್ನು ಪಡೆದುಕೊಂಡಿದ್ದ, ಕುಖ್ಯಾತಿ. 32 ಕೇಸ್ಗಳಲ್ಲಿ ಆರೋಪಿಯನ್ನ ಲಾಕ್ ಮಾಡಿದಂಥ ಕ್ರೈಮ್ ಕಾನ್ಸ್ಟೇಬಲ್ ಆಗಿರುವಂಥ ದೊಡ್ಡ ಲಿಂಗಯ್ಯ ಅವರು. ಅವರ ಈ ಕಾರ್ಯಕ್ಕೆ ಇಡೀ ಪೊಲೀಸ್ ಇಲಾಖೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ. ಇವರೇ ಹೆಡ್ ಕಾನ್ಸ್ಟೇಬಲ್ ಅವರು. ಆತನನ್ನು ಎಲ್ಲಿಂದ ಫಾಲೋ ಮಾಡ್ಕೊಂಬಂದಿರು ಗೊತ್ತಾ? ಇವ್ರು ಇಲ್ಲೇ ಬರ್ತಾನೆ ಅಂತೇಳಿ. ಈತನ ಕೆಲಸ ಏನು ಅಂತಂದರೆ, ಆ ಖತರ್ನಾಕ್ ಕಳ್ಳನ ಕೆಲಸ ಏನು ಅಂತಂದರೆ ಚೈನ್ ಸ್ನ್ಯಾಚಿಂಗ್ ಮಾಡೋದು. ಒಂಟಿ ಮಹಿಳೆಯರು ಸಿಕ್ಕಿದಾಗ ನಿಮಗೆ ಪೆನ್ಷನ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಹೋಗೋದು, ಅವ್ರ ಕುತ್ತಿಗೆಯಲ್ಲಿರುವಂಥ ಚಿನ್ನಾಭರಣವನ್ನು ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದು. ಇದೇ ರೀತಿಯಾಗಿ 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದ. ಆತನನ್ನು ಹುಡುಕಬೇಕು. ಹುಡುಕಾಟಕ್ಕೋಸ್ಕರ ಪೊಲೀಸರು ಒಂದಷ್ಟು ಟೀಮ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಆದರೆ ಆತ ಬೆಂಗಳೂರಿನಲ್ಲಿರೋದು ಗೊತ್ತಾಗುತ್ತೆ. ಹಾಗಾಗಿ ಈ ಕ್ರೈಮ್ ಪೀಸ್ ಆಗಿರುವಂಥ ದೊಡ್ಡ ಲಿಂಗಯ್ಯ ಅವರು ನೋಡಿ, ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ದೊಡ್ಡ ಲಿಂಗಯ್ಯ ಅವರ ಫೋಟೋ ಇವರೇ ನೋಡಿ. ಅವರು ಬ್ಯಾಗ್ ತಗಲಾಕೊಂಡಿರ್ತಾರೆ. ಒಂದು ಕೇಸ್ನ ಟ್ರೇಸ್ ಔಟ್ ಮಾಡಬೇಕು ಅಂತಂದರೆ ಅವ್ರು ಇದೇ ಥರ ಓಡಾಡ್ತಾ ಇರ್ತಾರೆ ಕ್ರೈಮ್ ಕಾನ್ಸ್ಟೇಬಲ್ಗಳು. ಅವರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ವೇಳೆ ಆತ ಏನಾದರೂ ಅದೇ ರೀತಿಯಾಗಿ ಬೈಕಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಅವರ ಪ್ರಾಣಕ್ಕೆ ಎಷ್ಟೋ ಹಾನಿ ಆಗ್ತಾ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿಜಕ್ಕೂ ದೊಡ್ಡ ಲಿಂಗಯ್ಯ ಅವರ ಕಾರ್ಯ ಶ್ಲಾಘನೀಯ. ಯಾವಾಗ ಈ ರೀತಿಯಾಗಿ ಲಾಕ್ ಮಾಡಿದ್ದು, ಆತನ ಹಿನ್ನೆಲೆ ಏನು, ಆ ಮಂಜನ ಹಿನ್ನೆಲೆ ಏನು, ದೊಡ್ಡ ಲಿಂಗಯ್ಯ ಅವರ ಸಾಹಸ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಜಗದೀಶ್. ಖಂಡಿತ ನಾಗೇಂದ್ರ ಬಾಬು, ನಿಜಕ್ಕೂ ಕೂಡ ಏನು ಕೊರಟಗೆರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಏನು ದೊಡ್ಡಲಿಂಗಯ್ಯ ಅವರ ಒಂದು ಕರ್ತವ್ಯನ ಕೂಡ ಇಡೀ ಸಾರ್ವಜನಿಕ ವಲಯದಲ್ಲಿ ಈಗ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಏನು ಈ ಆರೋಪಿ ಏನಂದ್ರೆ ಹೊಟ್ಟೆ ಮಂಜ, ಈತ ಸುಮಾರು ಒಂದು 32 ಪ್ರಕರಣಗಳಲ್ಲಿ ಕೂಡ ಈತ ಬೇಕಾಗಿರ್ತಾರೆ. ಅಂದ್ರೆ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಮತ್ತೆ ಹೆಬ್ಬೂರು, ಮತ್ತೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಈತನ ವಿರುದ್ಧ ಸುಮಾರು 32ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಈತನ ಒಂದು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಈತ ಏನಿದ್ದಾನೆ ಬರೀ ವೃದ್ಧೆಯರನ್ನ ಕೂಡ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅಂದ್ರೆ ಏನು ಚಿನ್ನ ಹಾಕಿರ್ತಕ್ಕಂಥ ವೃದ್ಧೆಯರಿದ್ರು ಅವರಿಗೆ ಒಂದು ಪಿಂಚಣಿಯನ್ನ ಕೊಡಿಸ್ತೀನಿ, ಮತ್ತೆ ಅವರಿಗೆ ಏನು ಸರ್ಕಾರಿ ಸವಲತ್ತನ್ನು ಕೂಡ ಕೊಡಿಸ್ತೀನಿ ಅಂತೇಳಿ ಅವರನ್ನ ಬೈಕ್ನಲ್ಲಿ ಕರೆದೊಯ್ದು ಆ ಕಚೇರಿವರೆಗೂ ಕೂಡ ಆತ ಅಲ್ಲಿಗೆ ಕರೆದೊಯ್ತಿದ್ದ. ಅಲ್ಲಿ ಆ ಚಿನ್ನದ ಸರವನ್ನ ಬಿಚ್ಚಿಸಿಕೊಂಡು, ಅಂದ್ರೆ ನಿಮ್ಮ ಬಳಿ ಚಿನ್ನದ ಸರ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳು ಕೂಡ ಸಿಗಲ್ಲ ಅಂತೇಳಿ ಅವರಿಂದ ಒಂದು ಚಿನ್ನದ ಚೈನನ್ನು ಕೂಡ ಪಡೆದು ಈತ ಬಳಿಕ ಅವ್ರನ್ನ ಅಲ್ಲ ಕೂಡ ಎಸ್ಕೇಪ್ ಆಗ್ತಾ ಇದ್ದ. ಈ ಒಂದು ಇದೇ ರೀತಿಯಾಗಿ ಸುಮಾರು ಒಂದು
32 ಪ್ರಕರಣ ಕೂಡ ಈತನ ವಿರುದ್ಧ ಕೂಡ ದಾಖಲಾಗಿರುವಂತದ್ದು ನಾಗೇಂದ್ರ ಬಾಬು. ಇವತ್ತು ಏನು ಪೊಲೀಸರು ಏನಿದ್ರೆ ದೊಡ್ಡಲಿಂಗಿ ಅವರಿಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ಅವರು ಕೂಡ ಬೆಂಗಳೂರಿನಲ್ಲಿ ಈತ ಇದ್ದಾನೆ ಅಂತ ಒಂದು ಮಾಹಿತಿನ ಕೂಡ ಖಚಿತಪಡಿಸ್ಕೊಂಡು ಅಲ್ಲಿ ಏನು ಮತ್ತಿಕೆರೆ ಕಡೆಯಿಂದ ಏನು ಸದಾಶಿವನಗರ ಪೊಲೀಸ್ ಠಾಣೆ ಕಡೆ ಈತ ಬರ್ತಾ ಇದ್ದಾನೆ ಅಂತೇಳಿ ಒಂದು ಮಾಹಿತಿ ಕೂಡ ಸಿಗುತ್ತೆ. ಈ ಒಂದು ವೇಳೆಯಲ್ಲಿ ಅವರನ್ನ ಕೂಡ ನಂಬರ್ನ ಕೂಡ ಲೊಕೇಶನ್ ಹಾಕೊಂಡು ಅಲ್ಲಿ ಹೋದಂತ ಒಂದು ಸಂದರ್ಭದಲ್ಲಿ ಈತ ಅದೇ ಒಂದು ಸಮಯಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗ ಕೂಡ ಬರ್ತಾನೆ. ಈ ಒಂದು ವೇಳೆಯಲ್ಲಿ ಆತನ ಏಕಾಏಕಿಯಾಗಿ ಒಂದು ಆಕ್ಟಿವ್ ಬಂದ್ ಬೈಕ್ ನಲ್ಲಿ ಕೂಡ ಈತನ ಒಂದು ಏನು ತಮ್ಮ ಪ್ರಾಣವನ್ನೇ ಕೂಡ ಪಣಕ್ಕಿಟ್ಟು ಆತನು ಕೂಡ ಈಗ ಬಂಧಿಸಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊದಲಿಗೆ ಆ ಖತರ್ನಾಕ್ ಕಳ್ಳನನ್ನ ಲಾಕ್ ಮಾಡೋದು ನೋಡಿ, ಒಬ್ಬರೇ ಬರ್ತಾರೆ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂಥ ಸಿಗ್ನಲ್ನಲ್ಲಿ MS ರಾಮಯ್ಯ ಆಸ್ಪತ್ರೆಯ ಕಡೆಯಿಂದ ಬರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಆತ ಸಿಗ್ನಲಲ್ಲಿ ನಿಂತಿದ್ದಾಗ ಓಡಿ ಬಂದು ಹಿಡ್ಕೋತಾನೆ ನೋಡಿ, ಅವ್ರ ಬ್ಯಾಗ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿರುವಂಥ ಘಟನೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಾಣವನ್ನೇ ಪಣಕ್ಕಿಟ್ಟು ಖತರ್ನಾಕ್ ಕಳ್ಳನನ್ನ ಬಂಧಿಸಿದಂಥ ಹೆಡ್ ಕಾನ್ಸ್ಟೇಬಲ್. ಖತರ್ನಾಕ್ ಕಳ್ಳ ಪೊಲೀಸರಿಗೆ ತಲೆನೋವಾಗಿದ್ದ, ಹಲವು ಕೇಸ್ಗಳಲ್ಲಿ ಆತ ಬೇಕಾಗಿದ್ದ. ಆತನಿಗೋಸ್ಕರ ಸಾಕಷ್ಟು ಕಡೆ ಹುಡುಕಾಟವನ್ನು ಕೂಡ ನಡೆಸಿದ್ರು. 32 ಕೇಸ್ಗಳಲ್ಲಿ ಬೇಕಾಗಿದ್ದಂತಹ ಮಂಜೇಶ್ ಅಲಿಯಾಸ್ 420 ಮಂಜೇಶ್, ಕೊರಟಗೆರೆ ಕ್ರೈಮ್ ಪೊಲೀಸ್ ದೊಡ್ಡ ಲಿಂಗಯ್ಯ ಅವರು ಇವತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ದೃಶ್ಯಾವಳಿ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ. ಅಲ್ಲಿ ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುತ್ತೆ, ಅದರಲ್ಲೇ ಇರುವಂಥ ಖತರ್ನಾಕ್ ಕಳ್ಳ 420 ಮಂಜ. ಆತ ಅಲ್ಲಿಗೆ ಬರ್ತಾನೆ ಅಂತ ಗೊತ್ತಾಗಿ ಕ್ರೈಮ್ ಕಾನ್ಸ್ಟೇಬಲ್ ಒಬ್ಬರು ಆತನನ್ನ ಹಿಡಿದುಕೊಳ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆದರೂ ಕೂಡ ಆತನನ್ನ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಕ್ರೈಮ್ ಕಾನ್ಸ್ಟೇಬಲ್ ದೊಡ್ಡ ಲಿಂಗಯ್ಯ ನೋಡಿ, ಎಷ್ಟೇ ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತನನ್ನ ಬಿಡೋದಿಲ್ಲ. ಆ ಬಳಿಕ ಅಲ್ಲೇ ಒಬ್ಬರು ಟ್ರಾಫಿಕ್ ಪೊಲೀಸ್ ಒಬ್ರು ಇರ್ತಾರೆ, ಮಹಿಳಾ ಪೊಲೀಸರು ಒಬ್ರು ಇರ್ತಾರೆ. ಅವರು ಬಂದಾಗ ನೋಡಿ ಅವ್ರನ್ನ ದೂಡ್ತಾನೆ. ಆ ಖತರ್ನಾಕ್ ಕಳ್ಳ ದೂಡ್ತಾನೆ ನೋಡಿ, ಅಲ್ಲಿ ಅವರು ಮುಂದೆಗಡೆ ಇಟ್ಕೊಳ್ತಾರೆ. ಆ ಟೈಮಲ್ಲಿ ಆ ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ತಳ್ತಾನೆ. ಆಗ ಅಲ್ಲೇ ಇದ್ದಂಥ ಹೋಮ್ ಗಾರ್ಡ್ ನೋಡಿ, ಇಲ್ಲಿ ಹೋಮ್ ಗಾರ್ಡ್ ಒಬ್ಬ ನಿಂತಿದ್ದಾನೆ. ಹೋಮ್ ಗಾರ್ಡ್ ಕೂಡ ಆತನ ಲಾಕ್ ಮಾಡ್ತಾನೆ. ಅಷ್ಟೊತ್ತಿಗೆ ಸಾರ್ವಜನಿಕರು ಸಿಗ್ನಲ್ ಅಲ್ಲಿ ನಿಂತಿರ್ತಾರೆ. ಎಲ್ಲರೂ ನೋಡಿ ಬಂದು ಕೊಡ್ತಾರೆ ಗುಸ್ಸ ನೋಡಿ ಅವನಿಗೆ. ಈ ಎಲ್ಲ ಘಟನೆ ಆಗಿದೆ ಎಲ್ಲಿ ಗೊತ್ತಾ? ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ನೋಡಿ, ಅಲ್ಲಿ ಸಿಗ್ನಲ್ ಅಲ್ಲಿ ನಿಮಗೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಕಾಣ್ತಾ ಇದೆಯಲ್ಲ, ಆ ಜೀಬ್ರಾ ಕ್ರಾಸಿಂಗ್ ಡೆಡ್ ಎಂಡ್ ಅಲ್ಲಿ ಇರೋದೇ ಆ ಒಂದು ಸದಾಶಿವನಗರ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಆತನನ್ನ ಲಾಕ್ ಮಾಡಿದ್ದಾರೆ. ಸಾರ್ವಜನಿಕರು ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿದ್ದಾರೆ. ಹೊಟ್ಟೆ ಮಂಜ ಅಂತ ಕೂಡ ಈತ ಖ್ಯಾತಿಯನ್ನು ಪಡೆದುಕೊಂಡಿದ್ದ, ಕುಖ್ಯಾತಿ. 32 ಕೇಸ್ಗಳಲ್ಲಿ ಆರೋಪಿಯನ್ನ ಲಾಕ್ ಮಾಡಿದಂಥ ಕ್ರೈಮ್ ಕಾನ್ಸ್ಟೇಬಲ್ ಆಗಿರುವಂಥ ದೊಡ್ಡ ಲಿಂಗಯ್ಯ ಅವರು, ಅವರ ಈ ಕಾರ್ಯಕ್ಕೆ ಇಡೀ ಪೊಲೀಸ್ ಇಲಾಖೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ. ಇವರೇ ಹೆಡ್ ಕಾನ್ಸ್ಟೇಬಲ್ ಅವರು. ಆತನನ್ನು ಎಲ್ಲಿಂದ ಫಾಲೋ ಮಾಡ್ಕೊಂಬಂದಿದ್ರು ಗೊತ್ತಾ? ಇವ್ರು ಇಲ್ಲೇ ಬರ್ತಾನೆ ಅಂತೇಳಿ. ಈತನ ಕೆಲಸ ಏನು ಅಂತಂದರೆ, ಆ ಖತರ್ನಾಕ್ ಕಳ್ಳನ ಕೆಲಸ ಏನು ಅಂತಂದರೆ ಚೈನ್ ಸ್ನ್ಯಾಚಿಂಗ್ ಮಾಡೋದು. ಒಂಟಿ ಮಹಿಳೆಯರು ಸಿಕ್ಕಿದಾಗ ನಿಮಗೆ ಪೆನ್ಷನ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಹೋಗೋದು, ಅವ್ರ ಕುತ್ತಿಗೆಯಲ್ಲಿರುವಂಥ ಚಿನ್ನಾಭರಣವನ್ನು ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದು. ಇದೇ ರೀತಿಯಾಗಿ 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದ. ಆತನನ್ನು ಹುಡುಕಬೇಕು. ಹುಡುಕಾಟಕ್ಕೋಸ್ಕರ ಪೊಲೀಸರು ಒಂದಷ್ಟು ಟೀಮ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಆದರೆ ಆತ ಬೆಂಗಳೂರಿನಲ್ಲಿರೋದು ಗೊತ್ತಾಗುತ್ತೆ. ಹಾಗಾಗಿ ಈ ಕ್ರೈಮ್ ಪೀಸ್ ಆಗಿರುವಂಥ ದೊಡ್ಡ ಲಿಂಗಯ್ಯ ಅವರು ನೋಡಿ, ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ದೊಡ್ಡ ಲಿಂಗಯ್ಯ ಅವರ ಫೋಟೋ ಇವರೇ ನೋಡಿ. ಅವರು ಬ್ಯಾಗ್ ತಗಲಾಕೊಂಡಿರ್ತಾರೆ. ಒಂದು ಕೇಸ್ನ ಟ್ರೇಸ್ ಔಟ್ ಮಾಡಬೇಕು ಅಂತಂದರೆ ಅವ್ರು ಇದೇ ಥರ ಓಡಾಡ್ತಾ ಇರ್ತಾರೆ ಕ್ರೈಮ್ ಕಾನ್ಸ್ಟೇಬಲ್ಗಳು. ಅವರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ವೇಳೆ ಆತ ಏನಾದರೂ ಅದೇ ರೀತಿಯಾಗಿ ಬೈಕಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಅವರ ಪ್ರಾಣಕ್ಕೆ ಎಷ್ಟೋ ಹಾನಿ ಆಗ್ತಾ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿಜಕ್ಕೂ ದೊಡ್ಡ ಲಿಂಗಯ್ಯ ಅವರ ಕಾರ್ಯ ಶ್ಲಾಘನೀಯ. ಯಾವಾಗ ಈ ರೀತಿಯಾಗಿ ಲಾಕ್ ಮಾಡಿದ್ದು, ಆತನ ಹಿನ್ನೆಲೆ ಏನು, ಆ ಮಂಜನ ಹಿನ್ನೆಲೆ ಏನು, ದೊಡ್ಡಲಿಂಗಯ್ಯ ಅವರ ಸಾಹಸ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಜಗದೀಶ್,
ಖಂಡಿತ ನಾಗೇಂದ್ರ ಬಾಬು, ನಿಜಕ್ಕೂ ಕೂಡ ಏನು ಕೊರಟಗೆರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಏನು ದೊಡ್ಡಲಿಂಗೆ ಅವರ ಒಂದು ಕರ್ತವ್ಯನ ಕೂಡ ಇಡೀ ಸಾರ್ವಜನಿಕ ವಲಯದಲ್ಲಿ ಈಗ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಏನು ಈ ಆರೋಪಿ ಏನಿದೆ ಹೊಟ್ಟೆ ಮಂಜ, ಈತ ಸುಮಾರು ಒಂದು 32 ಪ್ರಕರಣಗಳಲ್ಲಿ ಕೂಡ ಈತ ಬೇಕಾಗಿರ್ತಾನೆ. ಅಂದ್ರೆ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ ಮತ್ತೆ ಹೆಬ್ಬೂರು ಮತ್ತೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಈತನ ವಿರುದ್ಧ ಸುಮಾರು 32ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಈತನ ಒಂದು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಈತ ಏನಿದೆ ಬರೀ ವೃದ್ಧೆಯರನ್ನ ಕೂಡ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅಂದ್ರೆ ಏನು ಚಿನ್ನನ ಹಾಕಿರ್ತಕ್ಕಂಥ ವೃದ್ಧೆಯರಿದ್ರು ಅವರಿಗೆ ಒಂದು ಪಿಂಚಣಿಯನ್ನ ಕೊಡಿಸ್ತೀನಿ, ಮತ್ತೆ ಅವರಿಗೆ ಏನು ಸರ್ಕಾರಿ ಸವಲತ್ತನ್ನು ಕೂಡ ಕೊಡಿಸ್ತೀನಿ ಅಂತೇಳಿ ಅವರನ್ನ ಬೈಕ್ನಲ್ಲಿ ಕರೆದೊಯ್ದು ಆ ಕಚೇರಿವರೆಗೂ ಕೂಡ ಆತ ಅಲ್ಲಿಗೆ ಕರೆದೊಯ್ತಿದ್ದ. ಅಲ್ಲಿ ಆ ಚಿನ್ನದ ಸರವನ್ನ ಬಿಚ್ಚಿಸಿಕೊಂಡು, ಅಂದ್ರೆ ನಿಮ್ಮ ಬಳಿ ಚಿನ್ನದ ಸರ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳು ಕೂಡ ಸಿಗಲ್ಲ ಅಂತೇಳಿ ಅವರಿಂದ ಒಂದು ಚಿನ್ನದ ಚೈನನ್ನು ಕೂಡ ಪಡೆದು ಈತ ಬಳಿಕ ಅವ್ರಿಗೆ ಅಲ್ಲ ಕೂಡ ಎಸ್ಕೇಪ್ ಆಗ್ತಾ ಇದ್ದ. ಈ ಒಂದು ಇದೇ ರೀತಿಯಾಗಿ ಸುಮಾರು ಒಂದು 32 ಪ್ರಕರಣ ಕೂಡ ಈತನ ವಿರುದ್ಧ ಕೂಡ ದಾಖಲಾಗಿರುವಂತದ್ದು. ನಾಗೇಂದ್ರ ಬಾಬು, ಇವತ್ತು ಏನು ಪೊಲೀಸರು ಏನಿದ್ರೆ ದೊಡ್ಡಲಿಂಗೆ ಅವರಿಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ಅವರು ಕೂಡ ಬೆಂಗಳೂರಿನಲ್ಲಿ ಈತ ಇದ್ದಾನೆ ಅಂತ ಒಂದು ಮಾಹಿತಿನ ಕೂಡ ಖಚಿತಪಡಿಸ್ಕೊಂಡು ಅಲ್ಲಿ ಏನು ಮತ್ತಿಕೆರೆ ಕಡೆಯಿಂದ ಏನು ಸದಾಶಿವ ಪೊಲೀಸ್ ಠಾಣೆ ಕಡೆ ಈತ ಬರ್ತಾ ಇದ್ದಾನೆ ಅಂತೇಳಿ ಒಂದು ಮಾಹಿತಿ ಕೂಡ ಸಿಗುತ್ತೆ. ಈ ಒಂದು ವೇಳೆಯಲ್ಲಿ ಅವರನ್ನ ಕೂಡ ನಂಬರ್ನ ಕೂಡ ಲೊಕೇಶನ್ ಹಾಕೊಂಡು ಅಲ್ಲಿ ಹೋದಂತ ಒಂದು ಸಂದರ್ಭದಲ್ಲಿ ಈತ ಅದೇ ಒಂದು ಸಮಯಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗ ಕೂಡ ಬರ್ತಾನೆ. ಈ ಒಂದು ವೇಳೆಯಲ್ಲಿ ಆತನ ಏಕಾಏಕಿಯಾಗಿ ಒಂದು ಆಕ್ಟಿವ್ ಬಂದ್ ಬೈಕ್ ನಲ್ಲಿ ಕೂಡ ಈತನ ಒಂದು ಏನು ತಮ್ಮ ಪ್ರಾಣವನ್ನೇ ಕೂಡ ಪಣಕ್ಕಿಟ್ಟು ಆತನು ಕೂಡ ಈಗ ಬಂಧಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊದಲಿಗೆ ಆ ಖತರ್ನಾಕ್ ಕಳ್ಳನನ್ನ ಲಾಕ್ ಮಾಡೋದು ನೋಡಿ, ಒಬ್ಬರೇ ಬರ್ತಾರೆ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂಥ ಸಿಗ್ನಲ್ನಲ್ಲಿ MS ರಾಮಯ್ಯ ಆಸ್ಪತ್ರೆಯ ಕಡೆಯಿಂದ ಬರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಆತ ಸಿಗ್ನಲಲ್ಲಿ ನಿಂತಿದ್ದಾಗ ಓಡಿ ಬಂದು ಹಿಡ್ಕೋತಾನೆ ನೋಡಿ, ಅವ್ರ ಬ್ಯಾಗ್